ಹಂಗೆ ನಮ್ಮ ಬಸವರಾಜ್ ಹೊರಟ್ಟಿಯವರ ತಾಯಿಯ ಸಾಧನೆ ಏನಪ್ಪಾ ಅಂದ್ರೆ ಇಂಥ ಯೋಗ್ಯವಾದ ಮಗನಿಗೆ ಜನ್ಮ ಕೊಟ್ಟಿದ್ದಾರಲ್ಲ, ಅದು ಅವರ ಒಂದು ದೊಡ್ಡ ಸಾಧನೆ ಅಂತ ಹೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಶಿಕ್ಷಣ, ಯಾವುದೇ ತಾಯಿ ಆಗಲಿ, ಶಿಕ್ಷಣ ಮತ್ತು ಸಂಸ್ಕಾರ ಅದು ಬದುಕಿನ ಮೂಲ ತಂತ್ರ. ಅದನ್ನ ಈ ಸಂದರ್ಭದಲ್ಲಿ ಶಿಕ್ಷಣ ಕೆಲವು ಸಂದರ್ಭದಲ್ಲಿ ಹೇಳಲಿಕ್ಕೆ ಅವಕಾಶ ಕೊಡ್ಬೋದು, ಆದರೆ ಸಂಸ್ಕಾರ ಮಾತ್ರ ಮನುಷ್ಯ ಇಡಲಿಕ್ಕೆ ಯಾವತ್ತೂ ಕೂಡ ಕೊಡುವುದಿಲ್ಲ. ಅದನ್ನ ಬಹಳ ಸಂಸ್ಕಾರ. ನಾನು ವಿಧಾನ ಪರಿಷತ್ತಿನಲ್ಲಿ ಅಧ್ಯಕ್ಷರಾಗಿ ಅವರು ಕೆಲಸ ಮಾಡ್ತಿರುವಾಗ, ವಿರೋಧ ಪಕ್ಷದಲ್ಲಿ ಸ್ಥಾನದಲ್ಲಿ ಕೂತ್ಕೊಂಡು ಕೆಲಸ ಮಾಡ್ತಿದ್ದಾಗ ಬೇಕಾದಷ್ಟು ಡಿಬೇಟ್ಗಳನ್ನು ನೋಡಿದ್ದೇನೆ. ಅವರ ಚೌಕಟ್ಟನ್ನು ಬಿಟ್ಟು ಯಾವುದೇ ಪಕ್ಷ ಆಗಿರಲಿ, ಯಾವುದೇ ವರ್ಗ ಆಗಿರಲಿ, ಅವರ ಬದ್ಧತೆ, ಅವರ ನಿಲುವನ್ನ ಎಲ್ಲ ಪಾರ್ಟಿಯಿಂದಲೂ ನಿಂತ್ಕೊಂಡು ಗೆದ್ದಿದ್ದಾರೆ. ಅವರು ಕಾಂಗ್ರೆಸ್ ಒಂದು ಬಿಟ್ಟು ಎಲ್ಲ ಪಾರ್ಟಿನೂ ನಿಂತ್ಕೊಂಡು ಗೆದ್ದಿದ್ದಾರೆ. ಜನತಾದಳ ಎಸ್, ಜನತಾದಳ ಯು, ಬಿಜೆಪಿ ಎಲ್ಲ ಕೂಡ ಇಂಡಿಪೆಂಡೆಂಟ್ ಎಲ್ಲ ಗೆದ್ದಿದ್ದಾರೆ. ಈ ಹಸ್ತ ಬಿಟ್ಬಿಟ್ಟು ಬಟ್ ಅಷ್ಟಿಲ್ಲದೆ ಹೋದ್ರು ಕೂಡ ಈ ಕೈ ಜೊತೆ ಬಹಳ ಸ್ನೇಹವನ್ನು ಇಟ್ಕೊಂಡಿದ್ದಾರೆ. ಸ್ನೇಹ ಫ್ರೆಂಡ್ಲಿ ಟು ಆಲ್ ಪೊಲಿಟಿಕಲ್ ಪಾರ್ಟಿ. ಆ ಚೇರ್ಗೆ ಯಾವ ರೀತಿ ಗೌರವ ಕೊಡಬೇಕು ಆ ರೀತಿ ಗೌರವದಿಂದ ಕೊನೆಗೆ ಇವ್ರು ಏನ್ ಹೇಳಿದ್ರು ನಮ್ಮ ಚೀಫ್ ಮಿನಿಸ್ಟರ್ಗಳೆಲ್ಲ ಒಪ್ಕೊಡ್ತಾರೆ. ಹಿಂದೇನೂ ನಾನು ನೋಡಿದ್ದೀನಿ, ಇವರೊಬ್ಬರೇ ಅಲ್ಲ, ಬೇರೆ ಚೀಫ್ ಮಿನಿಸ್ಟರ್ಗಳೆಲ್ಲ ಒಪ್ಕೊಡ್ತಾರೆ. ಅಂದ್ರೆ ಆ ಸ್ಥಾನಕ್ಕೆ ಏನು ಒಂದು ಗೌರವ ಕೊಡಬೇಕು. ಕೆಲವು ಸಂದರ್ಭದಲ್ಲಿ ಬಿಜೆಪಿ ಫ್ರೆಂಡ್ಸ್ ಬಂದ್ಬಿಟ್ಟು ಅವ್ರಿಗೆ ಏನು ದಬಾಯಿಸ್ತಾ ಇರ್ತಾರೆ, ಇದು ಹಂಗಾಗಲ್ಲ, ಇದು ಹಂಗಲ್ಲ, ನಮ್ಮ ಪಾರ್ಟಿ ಅದಲ್ಲ, ಈ ಸ್ಥಾನಕ್ಕೆ ಏನು ಗೌರವ ಕೊಡಬೇಕು. ಐ ಆಮ್ ನಾಟ್ ಎ ಬಿಜೆಪಿ ಮ್ಯಾನ್, ಐ ಆಮ್ ಎ ನಾನ್ ಪಾರ್ಟಿ ಮ್ಯಾನ್ ನಾವು ಅಂತೇಳಿ ಅವರ ಡ್ಯೂಟಿನ ಅವರು ಮಾಡ್ತಾ ಇದ್ದಾರೆ. ಅದಕ್ಕೆ ನಾನು ಕಟ್ಟಿಬಂದು ಇವತ್ತು ಇಲ್ಲಿಗೆ ಓಡ್ ಬಂದು ಅವ್ರು ಹೇಳಿದ ತಕ್ಷಣ ಅವ್ರ ರೂಲಿಂಗನ್ನ ಒಪ್ಕೊಂಡು ಇಲ್ಲಿಗೆ ಬಂದು ನಾನು ಅವರ ಮಾರ್ಗದರ್ಶನದಲ್ಲಿ ಈ ಕಾರ್ಯಕ್ರಮಕ್ಕೆ ಪಾಲ್ಗೊಳ್ಳಲಿಕ್ಕೆ ನಾನು ಬಂದಿದ್ದೇನೆ. ಹುಟ್ಟೆಲ್ಲೋ ಇರ್ತದೆ, ಸಾವೆಲ್ಲೋ ಇರ್ತದೆ, ಕೊನೆಗೆ ಏನ್ ಮಾಡ್ತೀರಿ, ನಮ್ಮ ವಿಚಾರದಲ್ಲಿ ನಾವೆಲ್ಲ ಕೂಡ ನಾವು ಇರಬೇಕಾಗ್ತದೆ. ಇವತ್ತು ತಾಯಿ, ಅವರ ತಾಯಿ, ನಾನು ಹಿಂದೆ ಕೇಳಿದ್ದೇನೆ, ಬಹಳ ದೊಡ್ಡ ಶ್ರೀಮಂತಿಕೆ ಕುಟುಂಬದವರು, ಬಾಗಲಕೋಟೆ ಜಿಲ್ಲೆನ ಬಾಗಲಕೋಟೆ ಬೀಳ್ಗಿ ಮುದೋಳು ಬಹಳ ದೊಡ್ಡ ಶ್ರೀಮಂತಿಕೆ ಕುಟುಂಬದಿಂದ ಬೆಳೆದಂತ ಒಂದು ಹೆಣ್ಣು ಮಗಳು ಅಲ್ಲಿ ಜನ್ಮ ತಾಳಿ ಇವತ್ತು ನಮ್ಮ ನಾಯಕರಿಗೆ ಇವತ್ತು ಅವರು ಈ ಸಮಾಜನ ಸಹಾಯ ಮಾಡಲಿಕ್ಕೆ ಒಂದು ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ. ಸೊ ಹಂಗೆ ಅಮ್ಮ ಕೊಟ್ಟಂತ ಜನ್ಮನ ನಾನು ಉಳಿಸ್ಕೊಳ್ಳಲೇಬೇಕು. ದೇವರು ಕೊಟ್ಟಂತ ಬುದ್ಧಿ, ಗುರು ಕೊಟ್ಟಂತ ವಿದ್ಯೆ, ಈ ಮೂರು ಕೂಡ ನನಗೆ ಸಿಕ್ಕಿದೆ. ಅದನ್ನ ಉಳಿಸ್ಕೊಂಡು ನಾನು ಕೂಡ ಮಾದರಿಯಾಗಿ ಕೆಲಸ ಮಾಡಬೇಕು ಅಂತೇಳಿ ಒಳ್ಳೆ ಮಕ್ಕಳು ನೋಡಿದೆ. ನಾನು ಒಂದಿನ ಸಿಕ್ಕಿದ್ರೆ ನಮ್ಗೆ ಯಾವ ಒಂದು ರಿಜಿಸ್ಟ್ರೇಷನ್ ಬಂದಿದ್ದ, ನಮ್ದು ಯಾವುದೋ ಅಪಾರ್ಟ್ಮೆಂಟ್ ಒಳಗ ವಿಚಾರಿಸಿದೆ, ನಾನು ಮಗ ನಾನು ಭೇಟಿ ಮಾಡಿದ್ದ. ಸೊ ಹಂಗೆ ಒಳ್ಳೆ ಸಂಸ್ಕಾರ ಎಲ್ಲ ಕೂಡ ಇದೆ ಮಕ್ಕಳಲ್ಲೂ ಕೂಡ. ಬಹುಶಃ ತಂದೆ ಆದಿನ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ತಾರೆ ಅಂತೇಳಿ ನನಗೆ ತೀವ್ರ ವಿಶ್ವಾಸ ಇದೆ. ಯಾಕೆಂದ್ರೆ ಪ್ರತಿಭೆ ಯಾರ ಆಸ್ತಿನೂ ಅಲ್ಲ, ಪ್ರತಿಭೆ ಎಲ್ಲರ ಆಸ್ತಿ ಪ್ರತಿಭೆ. ಯಾರು ಕೇಳಿ ಮಾಡಿ, ಯಾರು ನನ್ನ ಕೈಲಿ ಸಾಧನೆ ಇಲ್ಲ ಅನ್ನೋದು ತಿಳ್ಕೊಳ್ಕೊಂಡೆ. ನೀವು ನಾನು ಹೊರಟ್ಟಿ ಆಗಕ್ಕಾಗೋದಿಲ್ಲ, ಜೋಶಿ ಆಗಕ್ಕಾಗೋದಿಲ್ಲ, ಶಿವಕುಮಾರ್ ಆಗಕ್ಕಾಗೋದಿಲ್ಲ ಅಂತ ತಿಳ್ಕೊಳಕ್ ಹೋಗ್ಬೇಡಿ. ಯಾರು ಬೇಕಾದ್ರೂ ಪ್ರತಿಭೆ ಇವತ್ತಿನ ಟೆಕ್ನಾಲಜಿಲಿ, ಇವತ್ತಿನ ಇದರಲ್ಲಿ ಪ್ರತಿ ಫೋನಲ್ಲೇ ಇಡೀ ಪ್ರಪಂಚ ನಮಗೆಲ್ಲ ಕೂಡ ಕಾಣ್ತಾ ಇದೆ. ಅಷ್ಟು ದೊಡ್ಡ ವಿದ್ಯೆಯನ್ನ ಕಲಿಲಿಕ್ಕೆ ಒಂದು ಅವಕಾಶ ಇದೆ. ಯಾಕೆಂದ್ರೆ ಹುಟ್ಟು ಬದುಕಿನಲ್ಲಿ ನಾವು ಈ ಸಂದರ್ಭದಲ್ಲಿ ಏನೇ ಸಾಧನೆಯನ್ನ ಮಾಡಬೇಕಾದ್ರೂ ಕೂಡ ಎಲ್ಲರಿಗೂ ಕೂಡ ಒಂದು ಅವಕಾಶ. ಇವತ್ತು ಒಂದು ಹೆಣ್ಮಕ್ಳಿಗೆ ನಾನು ನೋಡಿದೆ, SSLC ಫಸ್ಟ್ ರ್ಯಾಂಕ್ ಅನ್ನ ಬಾಗಲಕೋಟೆ ಕರೆದಿದ್ದೇನಲ್ಲ, ಗೌರ್ಮೆಂಟ್ ಸ್ಕೂಲಲ್ಲಿ ನಮ್ಮ ಹೆಣ್ಮಗಳಿಗೆ ಫಸ್ಟ್ ರ್ಯಾಂಕ್ ಇವತ್ತು ಬಂದಿದೆ. SSLC ಫಸ್ಟ್ ರ್ಯಾಂಕ್. ನನಗೆಷ್ಟು ಖುಷಿ ಆಯಿತು ಅಂದ್ರೆ, ನಾನು ಗ್ರಾಜ್ಯುಯೇಟು 43ನೇ ವಯಸ್ಸು 48ನೇ ವಯಸ್ಸಿಗೆ ನಾನು ಗ್ರಾಜ್ಯುಯೇಟ್ ಆದವು 2008. ನನಗೆ ಎಷ್ಟಾಯ್ತು ಲೆಕ್ಕ ಹಾಕಿ, ನನಗೆ 62-63 ಆಗಿದೆ. ಓಪನ್ ಯೂನಿವರ್ಸಿಟಿ ಗ್ರಾಜ್ಯುಯೇಟ್ ಆದವರು. ಫೈನಲ್ ಇಯರ್ ಡಿಗ್ರಿ ಸ್ಟೂಡೆಂಟ್ ಇದ್ದಾಗೆ ಟಿಕೆಟ್ ಎಲೆಕ್ಷನ್ ನಿಂತ್ಕೊಂಡ್ಬಿಟ್ಟೆ. ನನಗೆ ಎಷ್ಟು ಖುಷಿ ಆಯಿತು ಅಂದ್ರೆ, ಹೆಣ್ಮಕ್ಳು ಒಂದು ಗ್ರಾಮೀಣ ಹೈಸ್ಕೂಲಲ್ಲಿ, ಗೌರ್ಮೆಂಟ್ ಸ್ಕೂಲಲ್ಲಿ ಫಸ್ಟ್ ಆಗಿ, ಇಷ್ಟೆಲ್ಲ ದೊಡ್ಡ ದೊಡ್ಡ ಸ್ಕೂಲ್ಗಳು ಇದ್ರು ಕೂಡ, ಪ್ರೈವೇಟ್ ಇದ್ರು ಕೂಡ, ನಮ್ಮ ಹೊರಟಿ ಸಾಹೇಬ್ ಊರು ಹುಡುಗಿ ಅಂತ ನಾನು ಹೆಣ್ಮಗಳಿಗೆ ಫೋನ್ ಮಾಡಿ ಕರೆಸಿ ನನ್ನ ಮನೆಗೆ ಸನ್ಮಾನ ಮಾಡಿ 5 ಲಕ್ಷ ರೂಪಾಯಿನ ಚೆಕ್ ಕೊಟ್ಬಿಟ್ಟು ನೀನು ಒಳ್ಳೆದಾಗಲಿ ಅಂತ ಹೇಳಿ. ಯಾಕಂದ್ರೆ ಬೈ ಬರ್ತ್ ಐ ಆಮ್ ಅನ್ ಅಗ್ರಿಕಲ್ಚರಿಸ್ಟ್, ಬೈ ಪ್ರೊಫೆಷನ್ ಐ ಆಮ್ ಬೈ ಬಿಸ್ನೆಸ್ ಮ್ಯಾನ್, ಬೈ ಚಾಯ್ಸ್ ಐ ಆಮ್ ಎನ್ ಎಜುಕೇಷನಿಸ್ಟ್, ಬೈ ಪ್ಯಾಷನ್ ಐ ಆಮ್ ಎ ಪಾಲಿಟಿಷಿಯನ್. ಹಂಗೆ ಅದು ನನ್ನ ಕೊನೆ ಚಾಯ್ಸು, ವಿಧಿನೇ ಇರಲಿಲ್ಲ.
ರಾಜಕಾರಣ ಅಂದರೆ. ಸೊ ಅದರಿಂದ ನಾನು ತಪ್ಪು ಹೇಳೋದಷ್ಟೇ, ಹುಟ್ಟರು ನಮ್ದಲ್ಲ, ಸಾವು ನಮ್ದಲ್ಲ, ಪ್ರಕೃತಿ ನಮ್ಮದಲ್ಲ. ನಮ್ಮದಂತೆ ಇರುವುದು ನಾವು ಮಾಡಿದಂಥ ಉತ್ತಮ ಕೆಲಸಗಳು. ನಾವು ಏನು ಮಾಡ್ತೀವಿ, ಏನು ಸಾಕ್ಷಿ ಗುಡ್ಡೆ ಹೋಗ್ತೀವಿ ಅನ್ನೋದು ಬಹಳ ಮುಖ್ಯ.